ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 31ನೇ ಅಧ್ಯಾಯವನ್ನು ಶುರು ಮಾಡೋಣ. ಸೃಷ್ಟಿ ತನ್ನ ಅಜ್ಜಿಯ ಹತ್ತಿರ ಬಂದು ಅವರ ರಟ್ಟೆ ಹಿಡಿದು, ಅಜ್ಜಿ ಏನು ಮಾತಾಡ್ತಿದೀಯಾ? ಬಾಯಿಗೆ ಬಂದಿದ್ದೆ ಮಾತಾಡಬೇಡ. ಅವ್ರ ದುಡ್ಡು ಅವರಿಗೆ ಕೊಟ್ಟಾಗಿದೆ, ಸಮಸ್ಯೆ ಎಲ್ಲ ಬಗೆಹರಿದಿದೆ. ನೀನು ಇಲ್ಲದೇ ಇರೋದನ್ನು ಮಾತಾಡಿ ಎಲ್ಲರ ಮನಸ್ಸನ್ನು ಹಾಳು ಮಾಡಬೇಡ. ಈಗ ಮೊದಲು ಅಕ್ಕನ ಮದುವೆ ಆಗಲಿ, ಸ್ವಲ್ಪ ತಾಳ್ಮೆಯಿಂದ ಇರು ಎಂದಳು. ಹೇ ಸೃಷ್ಟಿ, ನೀನು ಸುಮ್ಮನಿರು, ನಿಂಗೇನೂ ಗೊತ್ತಾಗಲ್ಲ. ಹೆಣ್ಣಿನ ಜೀವನ ಅಂದರೆ ಅಷ್ಟು ಸುಲಭ ಅಂತ ಅಂದ್ಕೊಂಡಿದೀಯಾ ಎಂದರು ಅಜ್ಜಿ. ಅಜ್ಜಿ, ಮೊದಲು ನಿಮ್ಮ ದೊಡ್ಡ ಮೊಮ್ಮಗಳ ಮದುವೆ ಆಗಲಿ, ಆಮೇಲೆ ನಿಮ್ಮ ಚಿಕ್ಕ ಮೊಮ್ಮಗಳ ಮದುವೆ ಬಗ್ಗೆ ಯೋಚನೆ ಮಾಡಿದರೆ ಆಯಿತು ಎಂದ ಸುಧಾಕರ್. ನಿಕ್ಕಿಯ ಅಪ್ಪ ಅಮ್ಮ ಮದುವೆಗೆಂದು ಬಂದಿದ್ದವರು ಯಾರೆಷ್ಟೇ ಹೇಳಿದರೂ ಅಜ್ಜಿ ಮಾತ್ರ ಸಮಾಧಾನ ಆಗಲೇ ಇಲ್ಲ. ಕಿರಣ್ಗೆ ಇವರ ಮಾತುಗಳನ್ನು ಕೇಳಿ ಸಾಕಾಗಿ ಹೋಯಿತು. ಅಜ್ಜಿಗೆ ಎಷ್ಟೇ ಸಮಾಧಾನ ಮಾಡಲು ಪ್ರಯತ್ನಿಸಿದರೂ ಅವರದು ಒಂದೇ ರಾಗ, ನನ್ನ ಚಿಕ್ಕ ಮೊಮ್ಮಗಳನ್ನು ಯಾರು ಮದುವೆ ಆಗ್ತಾರೆ ಎಂದು. ಎಲ್ಲರೂ ಮೌನವಾಗಿದ್ದರು. ಒಂದರ್ಥದಲ್ಲಿ ಅಜ್ಜಿ ಹೇಳಿದ ಮಾತು ಸರಿ ಅನ್ನಿಸಿತ್ತು. ತಕ್ಷಣ ಕಿರಣ್ ಬಂದು ಅಜ್ಜಿಯ ಮುಂದೆ ನಿಂತು, ಅಜ್ಜಿ, ನಿಮ್ಮ ಚಿಕ್ಕ ಮೊಮ್ಮಗಳನ್ನು ನಾನು ಮದುವೆ ಆಗ್ತೀನಿ, ನಿಮಗೇನು ಅಭ್ಯಂತರ ಇಲ್ಲ ಅಲ್ವಾ? ಅಮ್ಮ ನಿಮಗೆ ಅಂದು ಅಜ್ಜಿ ಮತ್ತು ನಿಕ್ಕಿಯ ತಾಯಿಯ ಬಳಿ ಕೇಳಿದ. ಅಜ್ಜಿಯನ್ನು ಬಿಟ್ಟು ಮಿಕ್ಕವರೆಲ್ಲರಿಗೂ ಕಿರಣ್ ಮಾತು ಕೇಳಿ ಆಶ್ಚರ್ಯದಿಂದ ಹೊರಬರಲು ಕ್ಷಣಗಳೇ ಹಿಡಿದವು. ಅಜ್ಜಿಗೆ ಆ ಮಾತು ಕೇಳಿದ್ದೇ ತುಂಬ ಖುಷಿಯಾಗಿತ್ತು. ಸೃಷ್ಟಿಗಂತೂ ಶಾಕ್ ಆಗಿತ್ತು. ಇದೇನು ಹೇಳ್ತಿದ್ದಾರೆ ಇವರು, ಇವರಿಗೇನು ತಲೆ ಕೆಟ್ಟಿದ್ಯಾ ಅಂದುಕೊಳ್ಳುತ್ತಿರುವಾಗಲೇ ಕಿರಣ್ ಸೃಷ್ಟಿಯ ಕೈ ಹಿಡಿದು ಮಂಟಪದ ಬಳಿ ಕರೆದುಕೊಂಡು ಹೋಗಿ, ಪುರೋಹಿತರೆ ಶುರು ಹಚ್ಕೊಳ್ಳಿ ಅಂದು ಮಂಟಪದಲ್ಲಿ ಕುಳಿತ. ಸೃಷ್ಟಿ ಸಂಪೂರ್ಣವಾಗಿ ಬ್ಲಾಂಕ್ ಆಗಿಬಿಟ್ಟಿದ್ದಳು. ಅಲ್ಲಿ ಏನು ನಡೆಯುತ್ತಿದೆ ಎಂಬುದೇ ಅವಳಿಗೆ ಗೊಂದಲ ಸೃಷ್ಟಿ ಮಾಡಿತ್ತು. ಗೊಂಬೆಯಂತೆ ಶಾಸ್ತ್ರಿಗಳು ಹೇಳಿದ್ದನ್ನು ಮಾಡುತ್ತಿದ್ದಳು. ನಿಕ್ಕಿಗೆ ಒಂದು ಕಡೆ ಖುಷಿಯಾದರೆ ಮತ್ತೊಂದು ಕಡೆ ತನ್ನ ಮೇಲೆ ತನಗೆ ಬೇಸರವಾಗಿತ್ತು. ಪ್ರೀತಿಸಿದ ಹುಡುಗ ತಾಳಿ ಕಟ್ಟಲು ಸಿದ್ಧವಾಗಿರುವಾಗ ಇದು ಕನಸೋ ನನಸೋ ಎಂಬ ಗೊಂದಲವಾಗಿತ್ತು. ಕನಸಿನಲ್ಲಿ ನಡೆದಂತೆ ಎರಡೂ ಮದುವೆ ನಡೆದು ಅಂದೇ ಎರಡೂ ಜೋಡಿಗಳು ತಮ್ಮ ಗೆಳೆಯರ ಜೊತೆ ಬೆಂಗಳೂರಿನ ಕಡೆ ಪ್ರಯಾಣ ಬೆಳೆಸಿದ್ದರು. ಎರಡೂ ಮನೆಗಳಲ್ಲಿ ಸೊಸೆಯರನ್ನು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮುಗಿದ ನಂತರ ಶರದ್ ಮತ್ತು ಋತು ಇಬ್ಬರು ತಮ್ಮ ಮನೆಗೆ ಹಿಂತಿರುಗಿದ್ದರು. ಗೆಳೆಯರ ಜೀವನ ಒಂದು ನೆಲೆಯಾದ ತೃಪ್ತಿ ಇಬ್ಬರಿಗೂ ಇತ್ತು. ಸುಧಾಕರ್ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಟುಕೊಂಡಿದ್ದರು. ಶ್ರೀಧರ್ ಮತ್ತು ಜಾನಕಿಯವರನ್ನು ಆಹ್ವಾನಿಸಿದ್ದರಿಂದ ಸವಿತಾ ಮತ್ತು ಗೋವರ್ಧನ್ ಅವರು ಆತ್ಮೀಯತೆಯಿಂದ ಬರಮಾಡಿಕೊಂಡರು. ಜಾನಕಿಯವರ ಕಣ್ಣುಗಳು ಮಗ ಮತ್ತು ಸೊಸೆಯನ್ನು ಅರಸುತ್ತಿದ್ದವು. ಎಲ್ಲೂ ಕಾಣದೇ ಇದ್ದಾಗ ಸವಿತಾ ಅವರನ್ನು ಕೇಳಿಯೇ ಬಿಟ್ಟರು, ಶರದ್ ಇನ್ನೂ ಬಂದಿಲ್ವಾ ಎಂದು. ಇನ್ನೇನು ಬರ್ತಾರೆ ಜಾನಕಿಯವರೇ, ಆಗಲೇ ಸುಧಾಕರ್ ಫೋನ್ ಮಾಡಿದ್ದ ಎಂದಾಗ ಜಾನಕಿಯವರ ಮನಸ್ಸಿಗೆ ಸಮಾಧಾನವಾಗಿತ್ತು. ಎಷ್ಟೇ ಆಗಲಿ ಹೆತ್ತ ತಾಯಿ ತನ್ನ ಕರುಳಬಳ್ಳಿಯ ಕಡಿದು ಇರಲು ಸಾಧ್ಯವೇ? ಎರಡು ಹೊಸ ಜೋಡಿಗಳು ಪೂಜೆಗೆ ಕುಳಿತು ಕಂಕಣ ಕಟ್ಟುತ್ತಿರುವಾಗ ಶರದ್ ಋತು ಆಗಮನವಾಗಿತ್ತು. ಮಗ ಸೊಸೆಯ ಜೋಡಿ ನೋಡಿ ಜಾನಕಿಯವರಿಗೆ ತುಂಬಾ ಖುಷಿಯಾಯಿತು. ದೂರದಿಂದಲೇ ಅವರಿಬ್ಬರಿಗೂ ಕೈಯಿಂದ ನೀವಾಳಿಸಿ ದೃಷ್ಟಿ ತೆಗೆದು ನೆಟಿಗೆ ಮುರಿದರು. ಅಲ್ಲಿ ನೋಡ್ರಿ, ನಮ್ಮ ಮಗ ಸೊಸೆ ಜೋಡಿ ಹೇಳಿ ಮಾಡಿಸಿದ ಹಾಗಿದೆ ಎಂದು ಗಂಡನಿಗೆ ತೋರಿಸಿದರು. ಶ್ರೀಧರ್ ಕೂಡ ಮಗ ಸೊಸೆಯನ್ನು ನೋಡಿ ಮನದಲ್ಲೇ ಅವರ ಜೋಡಿಗೆ ಮೆಚ್ಚುಗೆ ಸೂಚಿಸಿದರು. ಪೂಜೆಯು ಸಾಂಗೋಪವಾಗಿ ನಡೆದು ಎಲ್ಲರ ಊಟವಾದ ನಂತರ ಋತು ನಿಕ್ಕಿಯನ್ನು ರೂಮಿಗೆ ಕರೆದುಕೊಂಡು ಹೋಗಿ, ನಿನ್ನ ಪಾಲಿಗೆ ನಾನು ಸತ್ತು ಹೋಗಿದ್ನಾ? ಯಾಕೊಂದು ಮಾತು ಹೇಳಲಿಲ್ಲ? ನನ್ನ ಜೀವನದಲ್ಲಿ ಏನೇ ಕಷ್ಟ ಸುಖ ಬಂದರೂ ನನ್ನ ಎಲ್ಲ ಪರ್ಸ್ನಲ್ ವಿಷಯಗಳನ್ನು ನಿನ್ನ ಹತ್ರ ಶೇರ್ ಮಾಡ್ಕೊಳ್ತಿದ್ದೆ. ಆದರೆ ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ಆದರೂ ನಾನೊಬ್ಳು ಇದ್ದೀನಿ, ನನ್ನ ಹತ್ರ ಹೇಳಬೇಕು ಅಂತ ಒಂದು ಸಾರಿನೂ ಅನ್ನಿಸ್ಲಿಲ್ವಾ ಎಂದಳು ಕೋಪ ಮತ್ತು ಬೇಸರದಿಂದ. ಪ್ಲೀಸ್ ಋತು, ಹಾಗೆ ಹೇಳ್ಬೇಡ್ವೆ. ನಿನ್ನಿಂದ ವಿಷಯ ಮುಚ್ಚಿಡಬೇಕು ಅನ್ನೋ ಯಾವ ಉದ್ದೇಶನೂ ಇರಲಿಲ್ಲ. ನಿನಗೆ ವಿಷಯ ಗೊತ್ತಾಗಿ ನೀನೆಲ್ಲಿ ಸುಧಾಕರ್ಗೆ ಹೇಳ್ತೀಯೋ ಅಂತ ನಿನ್ನ ಹತ್ರ ಯಾವ ವಿಷಯನೂ ಹೇಳ್ಕೊಳ್ಳಿಲ್ಲ. ಐಮ್ ಸಾರಿ ಕಣೆ ಎಂದು ಋತುನ ತಬ್ಬಿಕೊಂಡು ಕಣ್ಣೀರಾದಳು ನಿಕ್ಕಿ. ಹೋಗಲಿ ಬಿಡು, ಹೇಗೋ ಒಟ್ಟಿನಲ್ಲಿ ಆಗೋ ದೊಡ್ಡ ಅನಾಹುತ ಸ್ವಲ್ಪದರಲ್ಲೇ ತಪ್ಪಿತು. ಇಲ್ಲದೆ ಹೋಗಿದ್ರೆ ನೀನು ಸುಧಾಕರ್ ಶಾಶ್ವತವಾಗಿ ದೂರ ಆಗ್ತಿದ್ರಿ.
ಮುಖ್ಯವಾಗಿ ಕಿರಣ್ ಎಲ್ಲ ವಿಷಯ ಬಾಯಿ ಬಿಟ್ಟು ಒಳ್ಳೆ ಕೆಲಸ ಮಾಡ್ದ. ಹಾಗೆ ಇದರ ನೆಪದಲ್ಲಿ ನಿನ್ನ ತಂಗಿ ಸೃಷ್ಟಿ ಮದುವೆ ಕೂಡ ಒಳ್ಳೆ ಹುಡುಗನ ಜೊತೆ ಆಯಿತು. ಈಗ ಅಕ್ಕ ತಂಗಿಯರ ಜೀವನ ಸರಿ ಹೋಯ್ತಲ್ಲ, ಅದೇ ನೆಮ್ಮದಿ ಎಂದಳು ಸಂತೋಷದಿಂದ. ಥ್ಯಾಂಕ್ ಯು ಸೋ ಮಚ್ ಕಣೆ. ನೀವೆಲ್ಲರೂ ನನ್ನ ಸಪೋರ್ಟ್ಗೆ ಬರದೇ ಹೋಗಿದ್ರೆ ಇಷ್ಟೊತ್ತಿಗಾಗಲೇ ನಾನು ಆ ಅಂಕಲ್ನ ಮದುವೆ ಆಗಿರ್ತಿದ್ದೆ ಎಂದಳು ನಿಕ್ಕಿ ಪೆಚ್ಚಾಗಿ. ಪರವಾಗಿಲ್ಲ, ಇನ್ಮೇಲಾದರೂ ಧೈರ್ಯವಾಗಿ ಬಂದಿದ್ದನ್ನು ಎದುರಿಸೋದನ್ನು ಕಲಿ. ಏನೇ ವಿಷಯ ಇದ್ದರೂ ನನ್ನ ಹತ್ರ ಹೇಳ್ಕೊ ಎಂದಳು ಋತು. ಇಬ್ಬರು ಗೆಳತಿಯರ ಮಾತುಕತೆ ಮುಗಿದ ನಂತರ ಸರಿ ಕಣೆ, ನಾವಿನ್ನು ಬರ್ತೀವಿ ಎಂದು ನಿಕ್ಕಿ ರೂಮಿನಿಂದ ಹೊರಬರುತ್ತಲೇ ಎಲ್ಲರಿಗೂ ಹೇಳಿ ಹೊರಡುವಾಗ ಶ್ರೀಧರ್ ಮಗನ ಬಳಿ ಬಂದು, ಶರದ್, ಇನ್ನು ಎಷ್ಟು ದಿನ ನಮ್ಮ ಮೇಲೆ ಕೋಪ? ಮನೆಗೆ ಬಾ ಎಂದರು. ನಿನ್ನ ಹೆಂಡತಿಗೆ ನಾವ್ಯಾರೂ ಒಂದು ಮಾತು ಅನ್ನಲ್ಲ, ದಯವಿಟ್ಟು ಮನೆಗೆ ಬಾರೋ ಮಗನೇ ಎಂದು ಜಾನಕಿಯವರು ಹೇಳಿದಾಗ ಶರದ್ ಋತು ಕಡೆ ನೋಡಿದ. ಋತು ಕಣ್ಣಲ್ಲೇ ಹೋಗೋಣ ಎಂದು ಕೋರಿಕೊಂಡಳು. ಸರಿ ಬರ್ತೀವಿ ಎಂದ ಶರದ್. ಹಾಗಾದರೆ ಮತ್ತೆ ಆಗ್ತಾಡಾ? ಇವತ್ತೇ ಬಂದ್ಬಿಡಿ. ಬೇಡ, ಈಗಲೇ ಬನ್ನಿ ನಮ್ಮ ಜೊತೆ ಎಂದರು ಜಾನಕಿ ಖುಷಿಯಿಂದ ಅವಸರಿಸುತ್ತ. ಅತ್ತೆ, ಅದು ನಮ್ಮ ಬಟ್ಟೆ ಎಲ್ಲ ಆ ಮನೆಯಲ್ಲೇ ಇದೆ ಎಂದಳು ಋತು ರಾಗ ಬೆಳೆಯುತ್ತ. ಅದಕ್ಕೇನಂತೆ, ಈಗಲೇ ಹೋಗಿ ತೊಗೊಂಡು ಬಂದರೆ ಆಯಿತು ಎಂದರು ಜಾನಕಿ. ಅಮ್ಮ, ಏನು ಅಷ್ಟು ಅರ್ಜೆಂಟ್ ನಿಂಗೆ? ಅಷ್ಟು ಕರೆದ್ರು ಇನ್ನೂ ಬಟ್ಟೆ ಬರೆ ಅಂದ್ಕೊಂಡು ರಾಗ ಎಳಿತಿದ್ದಾರೆ ಎಂದಳು ಲತಾ ಅಸಮಾಧಾನದಿಂದ. ನೀನು ಸ್ವಲ್ಪ ಸುಮ್ಮನಿರು ಲತಾ ಎಂದು ಗದರಿದರು ಜಾನಕಿ. ಶರದ್, ನಮ್ಮ ಜೊತೆನೇ ಬಾ, ಒಟ್ಟಿಗೆ ಹೋಗಿ ನಿಮ್ಮಿಬ್ಬರ ಬಟ್ಟೆನೂ ಪ್ಯಾಕ್ ಮಾಡಿಕೊಂಡು ಬಂದುಬಿಡಿ. ಇವತ್ತು ಹೇಗೂ ಶುಕ್ರವಾರ, ಸೊಸೆ ಮನೆಗೆ ಬಂದರೆ ಒಳ್ಳೆಯದು ಎಂದರು. ಸರಿ ಅಮ್ಮ, ನಾವು ನನ್ನ ಬೈಕಲ್ಲೇ ಬರ್ತೀವಿ, ನೀವು ಕಾರಲ್ಲಿ ಬನ್ನಿ ಎಂದು ಎಲ್ಲರಿಗೂ ಹೇಳಿ ಹೊರಟರು. ಇಬ್ಬರು ಮನೆಗೆ ಬಂದು ತಮ್ಮ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಳ್ಳುತ್ತಿರುವಾಗ ಶರದ್, ಈ ಮನೇಲಿ ನಮ್ಮ ಹೊಸ ಜೀವನ ಶುರು ಆಗಿದ್ದು, ಇಬ್ಬರು ಜಗಳ ಮಾಡಿದ್ದು, ಒಂದಾಗಿದ್ದು ತುಂಬ ನೆನಪುಗಳಿವೆ. ಈ ಮನೆ ಜೊತೆ ಇದು ನಿರ್ಜೀವ ವಸ್ತು ಅಂತಾನೆ ಅನ್ನಿಸ್ಲಿಲ್ಲ. ನಮ್ಮಿಬ್ಬರ ಪ್ರೀತಿಗೆ, ದುಃಖಕ್ಕೆ, ಸಂತೋಷಕ್ಕೆ, ಕಿತ್ತಾಟಕ್ಕೆ ಸಾಕ್ಷಿ ಇದು. ಇದನ್ನು ಬಿಟ್ಟು ಹೋಗಬೇಕು ಅಂತ ತುಂಬ ಬೇಜಾರಾಗ್ತಿದೆ ಎಂದಳು ಬೇಸರದಿಂದ. ಅದಕ್ಕೆ ತಾನೇ ಹೇಳಿದ್ದು ನಾವಲ್ಲಿಗೆ ಹೋಗೋದು ಬೇಡ ಅಂತ ಎಂದ ಶರದ್. ಎಷ್ಟು ದಿನ ಇದ್ದರೂ ಈ ಮನೆ ನಮ್ಮದಾಗೋದಕ್ಕೆ ಸಾಧ್ಯನಾ? ಬಾಡಿಗೆ ಮನೆ, ಒಂದಲ್ಲ ಒಂದಿನ ಬಿಟ್ಟು ಹೋಗಲೇಬೇಕಲ್ವಾ? ಅದು ಈಗಲೇ ಆಗ್ತಿದೆ ಅಷ್ಟೇ ಎಂದು ತನ್ನ ಕಣ್ಣೀರು ಒರೆಸಿಕೊಂಡು, ಶರದ್ ಹೊರಡೋಣ, ಕೆಳಗೆ ನಮಗೋಸ್ಕರ ಎಲ್ಲರೂ ಕಾಯ್ತಿರ್ತಾರೆ ಎಂದು ಶರದ್ನ ಬ್ಯಾಗ್ ಸಮೇತ ಹೊರಡಿಸಿದಳು. ಅಮ್ಮ, ನಿನ್ನ ಮಗ ಸೊಸೆ ಹೋಗಿ ಎಷ್ಟೊತ್ತಾಯಿತು? ಇನ್ನೂ ಕೆಳಗಡೆ ಬರೋ ಲಕ್ಷಣನೇ ಕಾಣ್ತಿಲ್ಲ ಎಂದಳು ಲತಾ. ಬರ್ತಾರೆ ಇರು ಲತಾ, ಯಾಕಷ್ಟು ಅವಸರ ಮಾಡ್ತೀಯಾ ಎಂದರೆ, ಬರ್ತಾರೆ ಮಹಾರಾಣಿಯವರು, ನಾವು ಸೇವಕರು, ಅವರ ದಾರಿಯ ಕಾಯ್ತಾ ಕೂತ್ಕೋಬೇಕು ಅಲ್ವಾ ಎಂದಳು ಲತಾ ವ್ಯಂಗ್ಯವಾಗಿ. ಲೇ ಲತಾ, ಪಾಪ ಯಾಕೆ ಆ ಹುಡುಗಿನ ಕಂಡ್ರೆ ಗುರ್ರಂತೀಯ? ಅವಳೇನೇ ಮಾಡಿದ್ದಾಳೆ ಅಂಥದ್ದು ಎಂದು ಕೇಳಿದ ಆನಂದ್. ಇನ್ನೂ ಏನು ಮಾಡಬೇಕು? ಇರೋ ಒಬ್ಬ ತಮ್ಮನ್ನ ಇಷ್ಟು ದಿನ ನಮ್ಮಿಂದ ದೂರ ಇಟ್ಟಿದ್ಲಲ್ಲ, ಯಾರೂ ಇಲ್ಲದೇ ಇರೋ ಅನಾಥೆ, ಬೀದಿ ಭಿಕಾರಿ, ಇವಳನ್ನು ನನ್ನ ತಮ್ಮ ತಲೆ ಮೇಲೆ ಹೊತ್ತು ಮೆರೆಸ್ತಿದ್ದಾನೆ ಅಂದಳು ಕೋಪದಿಂದ ಹಲ್ಲು ಕಡಿಯುತ್ತಾ. ಲತಾ, ಬಾಯಿ ಇದೆ ಅಂತ ನಾಲ್ಗೆನ ಹೇಗೆ ಬೇಕೋ ಹಾಗೆ ಹರಿಬಿಡಬೇಡ. ಈಗ ಅವಳು ನಿನ್ನ ತಮ್ಮನ ಹೆಂಡ್ತಿ, ನಮಗಾದರೂ ಯಾರಿದ್ದಾರೆ? ಇರೋರು ನೀವಿಬ್ಬರೇ. ಇಷ್ಟೆಲ್ಲ ಆಸ್ತಿ ಅಂತಸ್ತು ನಿಮ್ಮಿಬ್ಬರಿಗೆ ತಾನೇ? ಹಾಗೆ ಶರದ್ ಹೆಂಡ್ತಿ ಆದಮೇಲೆ ಅವನಿಗೆ ಸೇರಬೇಕಾಗಿದ್ದ ಆಸ್ತಿ ಅವಳದ್ದು ಕೂಡ ಅನ್ನೋದನ್ನು ಮರಿಬೇಡ. ಈಗ ಅವಳು ಬೀದಿ ಭಿಕಾರಿ ಅಲ್ಲ, ಯಾದವ್ ಮನೆತನದ ಸೊಸೆ ಅನ್ನೋದನ್ನು ಕೂಡ ಮರಿಬೇಡ ಎಂದರು ಜಾನಕಿ ಹೊರಟಾಗಿ. ಅಮ್ಮ, ಹೆತ್ತ ಮಗಳಿಗಿಂತ ನಿನಗೆ ನೆನ್ನೆ ಮೊನ್ನೆ ಬಂದಿರೋ ಆ ಬೀದಿ ಎಂದು ಮುಂದೆ ಹೇಳುವವಳನ್ನು ಶ್ ಎಂದು ಕೋಪದಿಂದ ತೋರು ಬೆರಳು ತೋರಿಸಿ ಮುಂದೆ ಮಾತನಾಡಲು ಅವಕಾಶ ಮಾಡಿಕೊಡಲಿಲ್ಲ ಜಾನಕಿ. ಶ್ರೀಧರ್ ಅವರಿಗೂ ಕೂಡ ಮಗಳು ಮಾತನಾಡುವ ರೀತಿ ಇಷ್ಟವಾಗಲಿಲ್ಲ. ಲತಾ, ಅವಳ ಹಿಂದೆ ಏನೇ ಆಗಿರಲಿ, ಈಗ ಅವಳು ಯಾದವ್ ಮನೆತನದ ಸೊಸೆ, ನಿನ್ನ ತಮ್ಮನ ಹೆಂಡ್ತಿ. ಅವಳಿಗೆ ಸಲ್ಲಬೇಕಾದ ಮರ್ಯಾದೆ, ಗೌರವ ನೀನು ಕೊಡಲೇಬೇಕು ಎಂದರು ಶ್ರೀಧರ್ ಕೂಡ. ಕರೆಕ್ಟಾಗಿ ಹೇಳಿದ್ರಿ ಮಾವ ಎಂದಾಗ ಗಂಡನ ಕಡೆ ಕೆಂಗಣ್ಣು ಬೀರಿದಳು ಲತಾ. ಒಂದು ತಿಳ್ಕೊ ಲತಾ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಗಾದೆ ಮರ್ತಿರೋ ಆಗಿದೆ. ಅಲ್ಲ, ಆ ಹುಡುಗಿಗೆ ಅಷ್ಟೊಂದೆಲ್ಲ ಹೇಳ್ತೀಯಲ್ಲ, ಹಾಗಾದರೆ ನೀನು ಮಾಡ್ತಿರೋದೇನು? ಮದುವೆ ಆಗಿದ್ರೂ ಇನ್ನು ತವ್ರ ಮನೆಯಲ್ಲೇ ಜಾಂಡ ಹೊಡಿದೆಯಲ್ಲ, ಯಾಕೆ ನೀನು ನಿನ್ನ ಗಂಡನ ಮನೆಗೆ ಹೋಗಬಾರ್ದು? ಈಗ ಅಳಿಯಂದ್ರನ್ನ ಕೂಡ ನೀನವರ ತಾಯಿ ತಂದೆಯಿಂದ ದೂರ ಮಾಡಿಲ್ವಾ? ಅವ್ರ ಮನೆಯಲ್ಲೂ ಕೂಡ ಅವರಕ್ಕ ನಿನ್ನ ಹಾಗೆ
ನಿನ್ನ ಅವರ ತಮ್ಮನ್ನ ತಮ್ಮಿಂದ ದೂರ ಮಾಡಿದೆ ಅಂತ ಎಷ್ಟು ಬೈತಿರ್ಬೋದು ಅಂತ ಒಮ್ಮೆಯಾದರೂ ಯೋಚಿಸಿದೆಯಾ ಎಂದರು ಜಾನಕಿ. ಅಮ್ಮ, ನಂದೇ ಬೇರೆ ಅವಳದ್ದೇ ಬೇರೆ. ನಾನೇನು ಅವಳ ಥರ ತಂದೆ ತಾಯಿ ಇಲ್ಲದ ಅನಾಥೇನೂ ಅಲ್ಲ, ಆಸ್ತಿ ಅಂತಸ್ತು ಇಲ್ಲದೆ ಇರೋ ಭಿಕಾರಿನೂ ಅಲ್ಲ ಎಂದಳು ಧಿಮಾಕಿನಿಂದ. ಒಪ್ಕೊಳ್ಳೋಣ, ನೀನು ತಂದೆ ತಾಯಿ ಇಲ್ಲದ ಅನಾಥೆ ಅಲ್ಲ ಅಂತ. ಆದರೆ ನಿನ್ನ ಅಪ್ಪ ಅಮ್ಮ ಇಷ್ಟು ಆಸ್ತಿ ಅಂತಸ್ತು ಮಾಡದೆ ಹೋಗಿದ್ರೆ ನೀನು ಕೂಡ ಬೀದಿ ಭಿಕಾರಿನೇ ಆಗಿರ್ತಿದ್ದೆ ಅನ್ನೋದನ್ನು ನೆನಪಲ್ಲಿಟ್ಕೊ ಎಂದರು ಜಾನಕಿ ಗಡುಸಾಗಿ. ವಾಹ್, ಎಂಥ ಮಾತು ಹೇಳಿದ್ರಿ ಅತ್ತೆ. ಈ ಮಾತು ಕೇಳಿದ ಮೇಲೆ ಆದರೂ ಬುದ್ಧಿ ಬಂದರೆ ಉದ್ಧಾರ ಆಗ್ತಾರೆ, ಇಲ್ಲಾಂದರೆ ಹಾಳಾಗಿ ಹೋಗ್ತಾರಷ್ಟೆ ಎಂದನು ಹೆಂಡತಿ ಕಡೆ ನೋಡುತ್ತಾ ಆನಂದ್. ಗಂಡನ ಮಾತಿಗೆ ಅಸಾಧ್ಯ ಕೋಪ ಬಂದು ಆನಂದ್ ಎಂದು ಹೆಚ್ಚು ಕಮ್ಮಿ ಕಿರ್ಚಿಬಿಟ್ಟಳು ಲತಾ. ಕೂಗೋದು ನಿಲ್ಲಿಸು. ಈಗ ನಿನ್ನ ಮಾತುಗಳನ್ನು ಶರದ್ ಏನಾದರೂ ಕೇಳಿಸ್ಕೊಂಡ್ರೆ ಅವನಿನ್ಯಾವತ್ತೂ ಮನೆಗೆ ವಾಪಸ್ ಬರೋದಿಲ್ಲ. ಅವನನ್ನು ನಾವೆಲ್ಲ ಶಾಶ್ವತವಾಗಿ ಕಳ್ಕೋಬೇಕಾಗುತ್ತೆ ಅಷ್ಟೆ ಅನ್ನೋದನ್ನು ತಲೆಯಲ್ಲಿಟ್ಕೊಂಡು ಮಾತಾಡು ಎಂದು ಹೇಳಿ ಕಾರ್ ಇಳಿದು ಶರದ್ ಕೈಯಲ್ಲಿದ್ದ ಬ್ಯಾಗ್ ತೆಗೆದುಕೊಳ್ಳಲು ಹೋದ ಆನಂದ್. ಕಾರ್ ಮನೆ ಮುಂದೆ ನಿಲ್ಲುತ್ತಿದ್ದ ಹಾಗೆ ಜಾನಕಿಯವರು ತಕ್ಷಣ ಇಳಿದು ಒಳಗಡೆ ಹೋಗಿ ಕೆಲಸದವರಿಗೆ ಆರತಿ ತಟ್ಟೆ ಮತ್ತು ಸೇರಕ್ಕಿ ಬೆಲ್ಲ ತಯಾರಿ ಮಾಡಿಕೊಳ್ಳಲು ಹೇಳಿದರು. ಶರದ್ ಋತು ಮನೆ ಮುಂದೆ ಬರ್ತಿದ್ದ ಹಾಗೆ ಅವರಿಬ್ಬರನ್ನು ಬಾಗಿಲ ಮುಂದೆಯೇ ನಿಲ್ಲಿಸಿ ಕೆಲಸದವರಿಗೆ ಆರತಿ ತಟ್ಟೆ ಮತ್ತು ಸೇರಕ್ಕಿ ಬೆಲ್ಲ ತರಲು ಹೇಳಿದರು. ಇದನ್ನೆಲ್ಲ ನೋಡಲಾಗದೆ ಲತಾ ಒಳಗೆ ನಡೆದು ಬಿಟ್ಟಳು. ಇಬ್ಬರಿಗೂ ಆರತಿ ಬೆಳಗಿ ಋತುಗೆ ಬಲಗಾಲಿಟ್ಟು ಒಳಗೆ ಬರಲು ಹೇಳಿದಳು. ಅಂದು ಇದೇ ಮನೆಯ ಮುಂದೆ ನಿಲ್ಲಿಸಿ ಒಳಗಡೆ ಬರಲು ಬಿಡದೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಅವಮಾನ ಮಾಡಿ ಕಳಿಸಿದ್ದೆ. ಇವರುಗಳೇ ಇಂದು ಋತುವನ್ನು ತಮ್ಮ ಮನೆ ಸೊಸೆ ಎಂದು ಒಪ್ಪಿ ಅವಳನ್ನು ಗೌರವದಿಂದ ಬರಮಾಡಿಕೊಂಡಿದ್ದರು. ಜಾನಕಿಯವರು ಋತುವನ್ನು ದೇವರ ಕೋಣೆಗೆ ಕರೆದುಕೊಂಡು ಹೋಗಿ ದೇವರಿಗೆ ದೀಪ ಹಚ್ಚಲು ಹೇಳಿದರು. ಋತು ದೇವರಿಗೆ ಭಕ್ತಿಯಿಂದ ತುಪ್ಪದ ದೀಪ ಹಚ್ಚಿ ಕೈ ಮುಗಿದು, ದೇವರೇ, ಈ ಮನೆಗೆ ಈ ಮನೆಯವರಿಗೆ ಒಳ್ಳೆಯದಾಗೋ ಹಾಗೆ ಮಾಡು ಎಂದು ಬೇಡಿಕೊಂಡಳು. ಬಾಮ್ಮ ಋತು ಎಂದು ಅಡುಗೆ ಮನೆಗೆ ಕರೆದುಕೊಂಡು ಹೋಗಿ ಅವಳ ಕೈಯಿಂದಲೇ ಹಾಲು ಕಾಯಿಸಿ ಎಲ್ಲರಿಗೂ ಕಾಫಿ ಮಾಡಲು ಹೇಳಿದಳು. ಋತು ತನ್ನ ಅತ್ತೆ ಹೇಳಿದಂತೆ ಹಾಲು ಕಾಯಿಸಿ ಕಾಫಿ ಮಾಡಿ ತಂದು ಎಲ್ಲರಿಗೂ ಕೊಟ್ಟಳು. ಜಾನಕಿಯವರು ಋತುವನ್ನು ತಮ್ಮ ಪಕ್ಕ ಕೂರಿಸಿಕೊಂಡು ತಮ್ಮ ಗಂಡನಿಗೆ ವಿಷಯವನ್ನು ಹೇಳುವಂತೆ ಕಣ್ಣ ಸನ್ನೆ ಮಾಡಿದರು. ಶರದ್, ನಿನ್ನ ಮದುವೆ ಹೇಗೇಗೋ ನಿನ್ನ ಆತುರ ನಿರ್ಧಾರದಿಂದ ಆಯಿತು ಎಂದು ಅವನ ಮುಖವನ್ನೇ ನೋಡಿದರು. ಆತುರ ನಿರ್ಧಾರದಿಂದ ಅಲ್ಲ ಡ್ಯಾಡ್, ಸರಿಯಾಗಿ ಯೋಚಿಸಿ ನಿರ್ಧಾರ ತಗೊಂಡಿದ್ದು ಎಂದನು. ಸರಿ ಆಯಿತು ಕಣೋ, ಈಗ ನಾನು ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಾನು ನಿಮ್ಮ ಅಮ್ಮ ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಬಿಸ್ನೆಸ್ ಪಾರ್ಟ್ನರ್ಸ್, ನಿನ್ನ ಫ್ರೆಂಡ್ಸ್ ಎಲ್ಲರನ್ನೂ ಕರೆದು ಧಾಮ್ ಧೂಮ್ ಅಂತ ಮದುವೆ ಮಾಡಬೇಕು ಅನ್ನೋದು ನಮ್ಮಿಬ್ಬರ ಆಸೆ. ಅದಕ್ಕೆ ಶಾಸ್ತ್ರಿಗಳ ಹತ್ತಿರ ಒಳ್ಳೆ ಡೇಟ್ ಕೇಳಿ ಅರೇಂಜ್ಮೆಂಟ್ಸ್ ಮಾಡೋಣ ಅಂತ ಇದ್ದೀನಿ. ಇದಕ್ಕೆ ನೀನೇನು ಹೇಳ್ತೀಯಾ ಎಂದು ಕೇಳಿದರು ಶ್ರೀಧರ್. ಅಲ್ಲ, ನಾನು ನೋಡಿದರೆ ಮೊದಲೇ ಯಾರೂ ಇಲ್ಲದೆ ಇರೋ ಅನಾಥೆನ, ಆಸ್ತಿ ಅಂತಸ್ತು ಇಲ್ಲದ ಭಿಕಾರಿನ ಮದುವೆ ಆಗಿದ್ದೀನಿ. ಈಗ ನೀವು ನಮ್ಮ ಮದುವೆನ ಧಾಮ್ ಧೂಮ್ ಅಂತ ಎಲ್ಲರನ್ನೂ ಕರೆದು ಮಾಡಿದರೆ ನಿಮ್ಮ ಮರ್ಯಾದೆ ಗೌರವ ಏನಾಗಬೇಕು? ಎಲ್ಲರೂ ಅನಾಥೆ, ಆಸ್ತಿ ಅಂತಸ್ತು ಇಲ್ಲದ ಭಿಕಾರಿನ ಮದುವೆ ಆಗಿದ್ದಾನೆ ನಿಮ್ಮ ಮಗ ಅಂತ ಆಡ್ಕೊಳ್ಳಲ್ವಾ? ಆಗ ನಿಮ್ಮ ಪ್ರೆಸ್ಟೀಜ್ ಗತಿ ಏನಾಗಬೇಡ ಎಂದು ಅಂದು ಅವರಾಡಿದ ಮಾತುಗಳನ್ನು ಅವರಿಗೇ ತಿರುಗಿಸಿಕೊಟ್ಟಿದ್ದ. ನಂಗೆ ಗೊತ್ತು ಕಣೋ, ಅವತ್ತು ನಾವು ಮಾತಾಡಿದ ಮಾತುಗಳಿಂದ ನಿಮ್ಮಿಬ್ಬರಿಗೂ ಅದೆಷ್ಟು ನೋವಾಗಿದೆ ಅಂತ. ಆದರೆ ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ. ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಈ ಮದುವೆ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿರೋದು ಎಂದರು ಶ್ರೀಧರ್. ಇನ್ನೊಮ್ಮೆ ಮದುವೆ ಮಾಡಿಸೋ ಅಗತ್ಯ ಇಲ್ಲ. ಯಾಕಂದರೆ ಈಗಾಗಲೇ ನನ್ನ ಮದುವೆನ ಕಾನೂನು ರೀತಿಯಿಂದ ರಿಜಿಸ್ಟರ್ ಮಾಡಿಸಿದ್ದೀನಿ. ಬೇಕಾದರೆ ನಿಮಗೆ ಬೇಕಾದವ್ರನ್ನ ಕರೆದು ಒಂದು ಪಾರ್ಟಿ ಅರೇಂಜ್ ಮಾಡಿ ನಮ್ಮ ಮದುವೆ ಆಗಿರೋ ವಿಷಯನ ಅನೌನ್ಸ್ ಮಾಡಿ ಎಂದನು ಶರದ್. ಅಲ್ವೋ, ಇರೋ ಒಬ್ಬ ಮಗನ ಮದುವೆನ ಕಣ್ತುಂಬ ನೋಡಬೇಕು ಅನ್ನೋದು ನಮ್ಮ ಆಸೆ. ಈ ಒಂದು ಆಸೆನೂ ಈಡೇರಿಸ್ಕೊಳ್ಳೋದಕ್ಕೂ ಬಿಡೋದಿಲ್ವೇನೋ ಎಂದು ಕೇಳಿದರು ಜಾನಕಿ. ಅಮ್ಮ, ನಮಗೆ ಈ ಆಡಂಬರ ಎಲ್ಲ ಇಷ್ಟ ಇಲ್ಲ. ಅದಕ್ಕೆ ಬೇಕಿದ್ದರೆ ನಿಮಗೆ ಬೇಜಾರಾಗಬಾರ್ದು ಅಂದರೆ ಸರಳವಾಗಿ ಇನ್ನೊಮ್ಮೆ ದೇವಸ್ಥಾನದಲ್ಲಿ ಮದುವೆ ಆಗ್ತೀನಿ ಎಂದಾಗ
ಶ್ರೀಧರ್ ಜಾನಕಿ ಇಬ್ಬರು ಯೋಚನೆಗೆ ಬಿದ್ದರು. ಅಲ್ವೋ, ಹೀಗಂದರೆ ಹೇಗೋ ಎಂದು ಹೇಳಲು ಜಾನಕಿ, ಅವನು ಇಷ್ಟಾದರೂ ಒಪ್ಕೊಂಡಿದ್ದಾನಲ್ವಾ, ಅಷ್ಟು ಸಾಕು ಬಿಡು. ಮದುವೆ ಕಲ್ಯಾಣ ಮಂಟಪದಲ್ಲಿ ಮಾಡಿದರೆ ಏನು, ದೇವಸ್ಥಾನದಲ್ಲಿ ಮಾಡಿದರೆ ಏನು, ಮದುವೆ ಮದುವೆನೇ ಅಲ್ವಾ ಎಂದರು. ಜಾನಕಿಯವರು ಒಂದು ನಿಟ್ಟುಸಿರು ಬಿಟ್ಟು ಸರಿ ಎಂದು ತಲೆ ಆಡಿಸಿದರು. ನೀವಿಬ್ಬರು ರೆಸ್ಟ್ ಮಾಡಿ ಹೋಗಿ ಎಂದರು ಶ್ರೀಧರ್. ಶರದ್, ಋತುನ ನಿನ್ನ ರೂಮಿಗೆ ಕರ್ಕೊಂಡು ಹೋಗು, ಲಗೇಜ್ನ ಪದ್ಮ ತರ್ತಾಳೆ ಎಂದರು ಜಾನಕಿ. ಮುಂದುವರೆಯೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.